ಆ ಎನ್ನ ಬಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು, ಸಣ್ಣವನು ಇವ ಕೇವಲ. ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು. ಎನ್ನ ಬಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು, ಸಣ್ಣವನು ಇವ ಕೇವಲ. ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು. ವಿಭುವೇ ಚೆನ್ನಾಗಿ ಪಾಲಿಸುವುದು. ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬೋ ಈ ಮೂರು ವಿಧ ವಸ್ತುಗಳು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರ್ಣವಾಗಿಪ್ಪವು. ಘೋರ ವ್ಯಭಿಚಾರ ಪರನಿಂದ ಪರವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು ಮೂರು ವಿಧದಿಂದಲಿ. ಕಾರಣನು ನೀನೇ ದುಷ್ಕರ್ಮ ಪರಿಹರಿಸು. ಎನ್ನ ಬಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು, ಸಣ್ಣವನು ಇವ ಕೇವಲ. ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು. ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ ವಶವಲ್ಲ ಕಲಿಯ ಬಾಧೆ. ಬಿಸಿಲಿಂದ ಪೀಡಿತವಾದ ಸಸಿಗಳಂತೆ ಶಿಶುಗಳು ನಾವಿರ್ಪೆವೋ. ಅಸುರಾರಿ ನಿನ್ನ ಕರುಣಾಮೃತದ ಮಳೆಗರೆದು ಕುಶಲದಲ್ಲಿ ಪಾಲಿಸುವುದೋ. ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಸುನಾಥ ಹರಿಯೇ ಪೊರೆಯೋ ಸ್ವಾಮಿ. ಎನ್ನ ಬಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು, ಸಣ್ಣವನು ಇವ ಕೇವಲ. ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು. ಆಧಿವ್ಯಾಧಿಗಳು ಉನ್ಮಾದ ವಿಭ್ರಮ ನಾನಾ ಬಾಧೆಗೌಷಧನು ನೀನೇ. ಹೇ ದೇವ ನಿನ್ನ ಕರ ಕಲಶ ಸುಧೆಯನು ಎರೆದು ಸಾಧುಗಳ ಸಂತೈಸುವೆ. ಮೋದ ಬಡಿಸುವಿ ನಿನ್ನ ಸಾಧಿಸುವರಿಗೆ ಶುಭೋದಯಗಳನ್ನು ಮಾಡಿ. ಆದರಿಸಿ ಇವಗೆ ತವ ಪಾದ ಧ್ಯಾನವನಿತ್ತು ಸಾಧುಗಳ ಒಳಗಿಟ್ಟು ಮೋದ ಕೊಡು ಸರ್ವದಾ. ಎನ್ನ ಬಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು, ಸಣ್ಣವನು ಇವ ಕೇವಲ. ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು. ಅನ್ಯರನು ಭಜಿಸದಲೆ ನಿನ್ನನೇ ಸ್ತುತಿಸುತ್ತ ನಿನ್ನ ಚಿಹ್ನೆಗಳ ಧರಿಸಿ. ನಿನ್ನ ವಾರವನೆನಿಸಿ ನಿನ್ನ ನಾಮೋಚ್ಚರಿಸಿ ನಿನ್ನಿಂದ ಉಪಜೀವಿಸಿ. ಅನ್ನ ಆರೋಗ್ಯಕ್ಕೆ ಅಲ್ಪ ಜೀವಿಗಳಿಗೆ ಇನ್ನೂ ಅಲ್ಪರಿಯಬೇಕೇ. ನಿನ್ನ ಸಂಕಲ್ಪ ಭಕ್ತರ ಪೋಷಕನೆಂಬ ಘನ್ನ ಬಿರುದನ್ನು ಒಳುಹೋ ಸಲಹೋ. ಎನ್ನ ಬಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು, ಸಣ್ಣವನು ಇವ ಕೇವಲ. ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು. ನಿನ್ನವರಲಿ ಇವಗೆ ಇನ್ನುರತಿಯನ್ನು ಕೊಟ್ಟು ನಿನ್ನವನೆಂದು ಅರಿದು. ನಿನ್ನ ನಾ ಪ್ರಾರ್ಥಿಸಿದೆ ಅನ್ಯರಿಗೆ ಆಲ್ಪರಿಯೇ ಎನ್ನ ಪಾಲಿಸುವ ದೊರೆಯೇ. ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು ಮನ್ನಿಸಬೇಕೋ ಕರುಣಿ.
ಇನ್ನಿದನೆ ಪಾಲಿಸಯ್ಯ ಜೀಯ. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು, ಸಣ್ಣವನು ಇವ ಕೇವಲ. ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು ವಿಭುವೇ, ಚೆನ್ನಾಗಿ ಪಾಲಿಸುವುದು ವಿಭುವೇ, ಚೆನ್ನಾಗಿ ಪಾಲಿಸುವುದು. ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ. ಪರಗತಿಗಿದು ನಿರ್ಧಾರ ನೋಡೋ, ಪರಗತಿಗಿದು ನಿರ್ಧಾರ ನೋಡೋ. ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ. ಮೊದಲು ತೋರುತ್ತದೆ ಮಧುರ ವಿಷಯ ಸುಖ, ಮೊದಲು ತೋರುತ್ತದೆ. ತುಲಕ್ಷಣ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ, ವೇದಾರ್ಥೋ ಮನುಷ್ಯನ ಶ್ರೀವಿಧ ಸಂಗಾ ಪುರಾಣಾನ್ವಿತ, ವೇದಾಂತ ಅಭಿಮಂತ್ರ ತಂತ್ರ ಸಹಿತ ಚರ್ಚಾಕೃತೀನಾಂ ಗಣಾಃ, ಕಾವ್ಯಾನಂತೃತಿನೀತಿನ ಕಟಕದ ಚರ್ಚಾಶ್ಚನಾನಾವಿಧ. ಶ್ರೀ ವಿಷ್ಣು ಗುಣನಾಮಕೀರ್ತನಕ ಕುರ್ಯಾತ್ಸದಾರ್ಮಂಗಲಂ. ಸುಲಗ್ನ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ, ಏನಾಗಾಹಿ ಸಮಸ್ತ ಶಾಸ್ತ್ರ ಪ್ರಕರಣ ರತ್ನಾಕರೋ ಲೀಲಯ, ಏನಾಖಂಡಿ ಕುಲಾದಿ ಸರ್ವಕುಲಕ ಸೋಮೋವಕಸ್ಸಾಯಕೈ. ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ, ವಾಚಂ ವಾಚಮನಂತ ಬುದ್ಧಿಕೃತಂ ಶಾಸ್ತ್ರಂ ಸದಾ ಶುದ್ಧಿಮಾನ್, ಜಾಪಂ ಜಾಪಮಮೋಘ ಮಂತ್ರ ನಿವಹಂ ಸಂಪ್ರಾಪ್ತ ಸಿದ್ಧಷ್ಟತಃ. ಧ್ಯಾಯಂ ಧ್ಯಾಯಮಮೇವ ಮೂರ್ತಿ ಮಮಲಾಂ ಜಾತಾ ಪರೋಕ್ಷ ಸ್ತುತಿಃ, ಯೋಗೀಶೋ ರತಿರಾಜಘೋತ್ತಮ ಗುರುಃ ಕುರ್ಯಾತ್. बृहस्पति नमस्ते वायो प्रत्यक्षं ब्रह्मावादितं सत्यमवादितं तद्भक्तारमामि ಭಾಗಕ್ಕೆ ಬಂದು ಕೂಡಬೇಕು. ವಿಷಯ ಸುಖ ಮೊದಲು ತೋರುತ್ತದೆ, ಮಧುರ ವಿಷಯ ಸುಖ ಮೊದಲು ತೋರುತ್ತದೆ, ಮಧುರ ವಿಷಯ ಸುಖ ಕಡೆಯಲಿ ದುಃಖ ಅನೇಕ, ಕಡೆಯಲಿ ದುಃಖ ಅನೇಕ, ಕಡೆಯಲಿ ದುಃಖ ಅನೇಕ. ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ. ವೇದಶಾಸ್ತ್ರಗಳ ಓದಿದರೇನು, ವೇದಶಾಸ್ತ್ರಗಳ ಓದಿದರೇನು, ವೇದಶಾಸ್ತ್ರಗಳ ಓದಿದರೇನು, ವೇದಶಾಸ್ತ್ರಗಳ ಓದಿದರೇನು. ಸಾಧನಕ್ಕಿದು ನಿರ್ಧಾರ
ಬದುಕಿದು ನಿರ್ಧಾರ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಸಾರವು ಬಹು ಸಂಸಾರ ವಿಮೋಚಕ ಸಾರವು ಬಹು ಸಂಸಾರ ವಿಮೋಚಕ ಸಾರವು ಬಹು ಸಂಸಾರ ವಿಮೋಚಕ ಸಾರವು ಬಹು ಸಂಸಾರ ವಿಮೋಚಕ ಸೇರೋ ಹಯವದನನ್ನ ಸೇರೋ ಹಯವದನನ್ನ ಸೇರೋ ಹಯವದನನ್ನ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಪರಗತಿಗಿದು ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ಹರಿ ಭಜನೆ ಮಾಡೋ ಹರಿ ಭಜನೆ ಮಾಡೋ ನಿರಂತರ ಪದ ಪಗರೆ ಸರೆ ಸಗ ಸರೆ ಸಗ దొరకని జామి సామవేదం ప్రత్యే దొరకని జామి అతణ వేదం గ్రంథో నచామి. ಇದು ಬಹಳ ಮಹತ್ವದ ಕಾರ್ಯ. ನಾನು ಹೇಳಿದಂತೆ ಅವಕಾಶ ಮಾಡಿ ಹಂಗ ವಿವಾಹದಲ್ಲಿ ಮಂಗಳಸೂತ್ರ ಎಷ್ಟು ಅವಶ್ಯಕವೋ ಹಾಗೆ ಉಪನಯನದಲ್ಲಿ ಯಜ್ಞೋಪವೀತ ಅತ್ಯಂತ ಅವಶ್ಯಕವಾದದ್ದು ಅವಕಾಶ ಮಾಡಬೇಕು. ಎಲ್ಲ ಒಟ್ಟುಗಳು ಹೇಳಬೇಕು. ನಾ ಹೇಳಿದ್ದು ತಂದೆ ಅಲ್ಲ, ಯಾರು ಮುಂಚೆ ಮಾಡ್ಕೋತೀರೋ ಆ ಒಟ್ಟುಗಳು ಹೇಳಬೇಕು. ಹೇಳ್ರಿ, ಎಲ್ಲ ಒಟ್ಟುಗಳು ಹೇಳ್ರಿ. ಮಮ ಬ್ರಾಹ್ಮಣ್ಯ ಸಿದ್ಧಾರ್ಥಂ ವಹಾಮಿ ತ್ವಾಂ ಅತಂದ್ರಿತಃ ಪಾವಿತ್ರಂ ಬಲಂ ಆಯುಷ್ಯಂ ಶ್ರಿಯಂ ಕಾಂತಿಂ ಉನ್ಮತ್ತನರಕನೋಳು ಕಾದಿದ ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕನೋಳು ಕಾದಿದ ಮತ್ತೆ ಎಲ್ಲ ಒಟ್ಟುಗಳಿಗೆ ನಿಜವಾದ ಒಂದು ಬ್ರಾಹ್ಮಣ್ಯದ ಚಿತ್ತಿ ಬರಬೇಕಾದರೆ ಯಜ್ಞೋಪವೀತ ಇರಬೇಕು. ಅಂದ್ರೆ ಜನಿವಾರ ಯಾವಾಗಲೂ ಇರಬೇಕು. ತೇಜಸ ಮನಜ್ಮಿ 3 ಸಲ ಮಾಡ್ರಿ. ಓಂ ತೇಜಸ ಮನಜ್ಮಿ, ಓಂ ತೇಜಸ ಮನಜ್ಮಿ. ಆಯ್ತಾ? ಅಂಗಾರ ಆಚಾರ ಆಚಾರ ಆ ಹೋಮದ ಅಂಗಾರ ಕೊಡ್ರಿ. ಒಟ್ಟುವಿಗೆ ತೀರ್ಥೌಟಿಗೆ ಹಚ್ಚಿ. ಯಾಕಂದ್ರೆ ಉಪನಯನ ಆದ್ಮೇಲೆ ಮಕ್ಕಳು ಗುರುಕುಲಕ್ಕೆ ಹೋಗ್ತಿದ್ರು. ಗುರುಕುಲಗಳೆಲ್ಲ ಅರಣ್ಯದಾಗಿರ್ತಿದ್ವು. ಅರಣ್ಯ ಅಂದ್ಮೇಲೆ ಹುಲಿ ಸಿಂಹ ಪ್ರಾಣಿಗಳು ಇರ್ತಿದ್ವು. ಆ ಎಲ್ಲಾ ಪ್ರಾಣಿಗಳಿಂದ ರಕ್ಷಣೆ ಮಾಡುವನು ಸೂರ್ಯಾಂತರ್ಗತ ನಾರಾಯಣ. ಸೂರ್ಯಾಂತರ್ಗತ ನಾರಾಯಣನ ಅನುಗ್ರಹ ಇದ್ರೆ ಎದುರಿಗೆ ಹುಲಿ ಹೋದ್ರೂ ನಿಮಗೇನು ಮಾಡಂಗಿಲ್ಲ. ಅದಕ್ಕಾಗಿ ಸೂರ್ಯಾಂತರ್ಗತ ನಾರಾಯಣನಿಗೆ ಎಲ್ಲರ ಮಕ್ಕಳು ಕುರುಕುಟ ಮಾಡಿ ಅನ್ನೋರ ಪ್ರಾರ್ಥನೆ ಮಾಡಬೇಕು. ಸೂರ್ಯಾಂತರ್ಗತ ಹೇಳ್ರಿ, ನಮ್ಮ ಮಗುವನ್ನ ತಿಳ್ಕೊಂಡು ಆ ಸೂರ್ಯ